ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗುತ್ತೆ. ಆಗ ನಿಮಗೆ ನೆಮ್ಮದಿ ನಿದ್ದೆನೇ ಬರಲ್ಲ. ಏನೋ ಒಂದು ಕನಸು, ಏನೋ ಒಂದು ತೊಂದರೆ, ಏನೋ ಗಾಬರಿ, ಏನೇನೋ ರೀತಿ ಮನಸ್ಸಿನ ಭಾವನೆಗಳು, ಮನಸ್ಸಿನ ಪರದಾಟತನಕ್ಕೆ ಹಲವಾರು ಕನಸುಗಳು ಬರೋತಕ್ಕಂಥ ಸಾಧ್ಯತೆ ಇದೆ. ಈಗೇನು ಮಾಡಬೇಕು? ನೀವು ಸ್ಲೀಪಿಂಗ್ ಪಿಲ್ ತಗೊಂಡು ಮಲ್ಕೋಬೇಕು. ಈ ಸ್ಟೇಟಲ್ಲಿ ಸ್ಲೀಪಿಂಗ್ ಪಿಲ್ ತಗೋಬೇಕು. ಯಾಕೆ ಸ್ಲೀಪಿಂಗ್ ಪಿಲ್ ತಗೋಬೇಕು? ಬಿಕಾಸ್ ಇದೆಲ್ಲ ಜನರೇಟ್ ಮಾಡ್ಬೇಕಾದ್ರೆ ಸ್ಲೀಪಿಂಗ್ ಪಿಲ್ ಒಂದೇ. ಅದು ಏನು 4 ಗಂಟೆ ಕಾಲ ಅಷ್ಟೇ ನೆಮ್ಮದಿಯಾಗಿ ನಿದ್ದೆ ಮಾಡೋದು. ಈ ತನಗೆ ತಾನೇ ಈ ಸ್ವಭಾವ ಬೆಳೆಸ್ಕೊಂಡ್ರೆ ನಿಮಗೆ ಅಂಬಿಕಾ ಬಂದಾಗ, ಅಂದರೆ ಅಂಬಿಕಾ ತಕ್ಕಂಥ ಗುಣಗಳನ್ನು ನೀವು ಬೆಳೆಸ್ಕೊಂಡಾಗ, ಆ ಸೌಹಾರ್ದತನ ಬಂದಾಗ, ದೆನ್ ಆಟೋಮೆಟಿಕ್ಲಿ ಯು ಬಿಕಮ್ ದ ಎಂಬಾಡಿಮೆಂಟ್ ಆಫ್ ಹ್ಯುಮಿಲಿಟಿ, you become the embodiment of generosity, you become the embodiment of contentment, you become the embodiment of radiance, and then you also advise, andre you also generate peace. So that means ನಿಮ್ಮ ಸೌಹಾರ್ದತನ, ನಿಮ್ಮ ವೆಲ್ ಬೀಯಿಂಗ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಯಾಕೆ ಅಂದರೆ ಇದನ್ನೆಲ್ಲ ಮಾಡ್ಕೊಂಡಾಗ ವಿತೌಟ್ ಯು ನೋಯಿಂಗ್ ದೇವಿ ಅಂಬಿಕಾ ವಿಲ್ ಕಂಪ್ಲೀಟ್ಲಿ ವ್ಯಾಂಕ್ವಿಶ್. ಅವಳೇನು ಮಾಡ್ತಾಳೆ ಅಂದರೆ ನಿಮ್ಮ ಒಳಗಡೆ ಇರೋತಕ್ಕಂಥ ಒಂದು ಅಸುರನ ಸಂಹಾರ ಮಾಡ್ತಾಳೆ. ಇವತ್ತು ರಾತ್ರಿನೇ ಈ ರಾತ್ರಿ ಆ ಸಂಹಾರ ಮಾಡ್ತಾಳೆ. ಏನು ಸಂಹಾರ ಮಾಡ್ತಾಳೆ? ನಿಮ್ಮಲ್ಲಿರೋತಕ್ಕಂಥ ಅಂತರ ಅಸುರ, ಅಜುಕ್ತನ, ಅಜಿಪುಣತನ, ಅದನ್ನೆಲ್ಲ ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡಿದ್ರೇನೆ ನಿಮ್ಮ ಒಳಗಡೆ ಇರತಕ್ಕಂಥ ಮೂಲ ಗುಣಗಳು, ನಿಮ್ಮ ಸ್ವಭಾವ, ನಿಮ್ಮಲ್ಲಿರೋ ಮೂಲ ಸ್ವಭಾವ ಏನು ಅಂದಾಗ ಯು ಆರ್ ನ್ಯಾಚುರಲಿ ಚಾರಿಟಬಲ್. ನೀವು ಮಗುವಾಗಿದ್ದಾಗ ಎಷ್ಟು ಜನ ಹುಡುಗರಿಗೆ, ಮಕ್ಕಳುಗಳಿಗೆ, ನಿಮ್ಮ ಏಜ್ನವ್ರಿಗೆ ಎಷ್ಟು ಸಲ ನಿಮ್ಮ ತಂದೆ ತಾಯಿಯಿಂದಾನೋ ಅಥವಾ ನಿಮ್ಮಿಂದಾನೋ ತಂದೆ ತಾಯಿ ಎಷ್ಟು ಸಲ ಹೇಳಿದ್ದಾರೆ, ಆಟ ಸಾಮಾನು ಕೊಡು ಅವನಿಗೆ, ಆಟ ಸಾಮಾನು ಇಟ್ಕೊಂಡು ಶೇರ್ ಮಾಡು ಅಂತ ಎಷ್ಟು ಸಲ ಹೇಳಿದ್ದಾರೆ? ಅದೇ ಗುಣ ಹಾಗೆ ಬೆಳೆಸಿದ್ರ ನೀವು? ಬೆಳೆಸಿಲ್ಲ. ಯಾಕೆ ಅಂದರೆ ನಿಮ್ಮಲ್ಲಿ ಒಬ್ಬ ಅಸುರ ಇದ್ದಾನೆ, ಜುಗ್ಗ ಅನ್ನೋ ಅಸುರ ಇದ್ದಾನೆ, ಬಂಡತನ ಅನ್ನೋತಕ್ಕಂಥ ಜುಗ್ಗ ಇದ್ದಾನೆ, ಬಂಡಾಸುರ ಅನ್ನೋತಕ್ಕಂಥ ಜುಗ್ಗುತನ ಇದೆ. ನಿಮ್ಮ ಮನಸ್ಸು ಅವನು ಅರಳಿಕೆ ಬಿಟ್ಟಿಲ್ಲ. ಹಿ ಹ್ಯಾಸ್ ನಾಟ್ ಅಲೌಡ್ ಯುವರ್ ಮೈಂಡ್ ಟು ಬ್ಲಾಸಮ್. ಬಂಡಾಸುರ ಅನ್ನೋ ಅಸುರ ಇದ್ದಾನೆ. ಸೊ ಆದ್ರಿಂದ ಏನಾಯಿತು, ನಿಮ್ಮೊಳಗಡೆ ಆ ಇನ್ನರ್ ಡಿಮನ್, ಒಳಗಡೆ ಇರೋತಕ್ಕಂಥ ಅಂತರ ರಾಕ್ಷಸ, ಅವನಲ್ಲಿ ಜುಗ್ಗುತನ ಇದೆ. ಅವನೇನು ಮಾಡ್ತಾನೆ, ನಿಮ್ಮ ಒಳಗಡೆ ಇರತಕ್ಕಂಥ, ನೀವು ಹುಟ್ಟಿದಾಗಿಂದ ದೇವಿ ಕೊಟ್ಟಿರತಕ್ಕಂಥ ಒಂದು ವರಪ್ರಸಾದ, ನಿಮ್ಮಲ್ಲಿರೋತಕ್ಕಂಥ ನ್ಯಾಚುರಲ್ ಚಾರಿಟಬಲ್ ಇಂಪಲ್ಸಸ್, ನಿಮ್ಮಲ್ಲಿರೋತಕ್ಕಂಥ ಒಂದು ಧಾರಾಳತನ, ಅದನ್ನು ಕಟ್ ಮಾಡ್ತಾನೆ. ಅವನು ಕಟ್ ಮಾಡಿದ್ದಾನೆ. ನಿಮ್ಮಲ್ಲಿ ಯಾಕೆ ನಿಮ್ಮಲ್ಲಿ ಇನ್ನೊಬ್ಬರಿಗೆ ಧಾರಾಳವಾಗಿ ಖರ್ಚು ಮಾಡಬೇಕು? ಖರ್ಚು ಮಾತ್ರ ಅಲ್ಲ, ವಿದ್ಯೆ ಕೊಡಬೇಕು, ಬುದ್ಧಿ ಕೊಡಬೇಕು, ನಿಮ್ಮಲ್ಲಿ ಏನೋ ಒಂದು ಹೆಲ್ಪ್ ಮಾಡಬೇಕು, ಅವನ ಆರೋಗ್ಯಕ್ಕೆ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಈ ಥರದ ಬೇಕಾದಷ್ಟು ಬಂದಿದೆ ನಿಮ್ಮಲ್ಲಿ. ಬಟ್ ಅದನ್ನು ಕರ್ಬ್ ಮಾಡಿದ್ದೀರಾ. ನನ್ನ ಟೈಮ್ ಇಲ್ಲ, ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ, ನನ್ನ ಕೆಲಸ, ಐ ಕ್ಯಾನಾಟ್ ಗಿವ್ ಯು ಲೀವ್, ಐ ಕ್ಯಾನಾಟ್ ಗಿವ್ ಯು, ಯಾಕೆಂದರೆ ಅದಕ್ಕೆ ರಜಾ ಹಾಕೋಕ್ಕಾಗಲ್ಲ. ಅದೆಲ್ಲ ಏನಾಗುತ್ತೆ ಅಂದಾಗ ದ ನ್ಯಾಚುರಲ್ ಚಾರಿಟಬಲ್ ಇಂಪಲ್ಸಸ್, ಆ ಭಾವನೆಗಳು ಅದೆಲ್ಲ ಕಟ್ ಮಾಡ್ತಾನೆ. ಯಾಕಂದರೆ ಅವನಲ್ಲಿರೋತಕ್ಕಂಥ ಬಂಡಾಸುರ. ಆಗೇನಾಗುತ್ತೆ ಅಂತ ನೋಡಿದಾಗ ನಮಗೆ ಈ ಬಂಡಾಸುರ ಬಂದಾಗ ಏನಾಗುತ್ತೆ ಅಂದಾಗ, ನಮ್ಮಲ್ಲಿ ಇರೋತಕ್ಕಂಥ ಸಮೃದ್ಧಿತನ, ನಮ್ಮಲ್ಲಿ ಇರೋತಕ್ಕಂಥ ಜನರಾಸಿಟಿ, ನಮ್ಮಲ್ಲಿ ಇರೋತಕ್ಕಂಥ ಈ ಗುಣಗಳೆಲ್ಲವೂ ಅವನು ಕಟ್ ಮಾಡಿದ್ದಾನೆ, ಅಥವಾ ಅವನನ್ನು ಮುಚ್ಚಿಟ್ಟಿದ್ದಾನೆ. ನಮ್ಮಲ್ಲಿ ಇರೋತಕ್ಕಂಥ ಒಳ್ಳೆ ಗುಣಗಳನ್ನು ಮುಚ್ಚಿಟ್ಟಿದ್ದಾನೆ. ಅದು ಯಾಕೆ ಮುಚ್ಚಿಡ್ತಾನೆ ಅಂದರೆ ನಮಗೆ ಸಂಸ್ಕಾರ ಇಲ್ಲ. ಯಾಕೆ ಸಂಸ್ಕಾರ ಇಲ್ಲ ಅಂದರೆ ಸಾಧನೆ ಇಲ್ಲ ನಮಗೆ. ವಿ ಡೋಂಟ್ ಹ್ಯಾವ್ ಸಾಧನ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಸಾಧನ, these natural charitable impulses we don't have.
ಸೊ ಆದ್ರಿಂದ ಏನಾಗುತ್ತೆ, ವಿ ಕಮ್ ಇನ್ ಟು ದಿಸ್ ವರ್ಲ್ಡ್ with empty hands and will leave this world with empty hands. Is a big question mark. This is the biggest question mark we have. ಅದಕ್ಕೆ ನಾವು ಏನಂತೀವಿ, ಖಾಲಿ ಹಾತ್ ಮೇ ಆನೆ ಕಾ और ಖಾಲಿ ಹಾತ್ ಮೇ ಜಾನೆ ಕಾ. ಹಂಗೆ ಆಗಿರೋದು. ನಮ್ಮ ಮಕ್ಕಳು ಮರಿನೂ ನಮಗೇನೋ ಸಂಸ್ಕಾರ ಇರೋಲ್ಲ. ಯಾಕಂದ್ರೆ ಅವ್ರು ಏನು ಮಾಡ್ತಾರೆ, ಅವನು ಹೋದ ಅಥವಾ ಅವ್ರು ಓದ್ಲು, ಇನ್ನೇನು ಇದನ್ನು ಯಾರು ಮಾಡ್ತಾರೆ ಈಗಿನ ಕಾಲದಲ್ಲಿ? ಪುರೋಹಿತರು ಸಿಗಲ್ಲ, ಅವ್ರು ಸಿಗಲ್ಲ, ಇವ್ರು ಸಿಗಲ್ಲ ಅಂತ ಆ ಭಾವನೆ ಯಾಕೆ ಬರುತ್ತೆ ಅಂದರೆ ನಾವು ಹೇಳ್ಕೊಟ್ಟಿಲ್ಲ ಅಂತಲ್ಲ, ನ್ಯಾಚುರಲ್ ಆಗಿ ಅವ್ರಿಗೆ ಬರುತ್ತೆ. ಯಾಕೆಂದರೆ ಅವರಲ್ಲೂ ಕೂಡ, ನಮ್ಮ ಮಕ್ಕಳು ಮರಿಗಳಲ್ಲೂ ಕೂಡ, ನಮ್ಮ ರಿಲೇಟಿವ್ಸಲ್ಲೂ ಕೂಡ, ಅವ್ರಿಗೂ ಕೂಡ ಈ ಬಂಡಾಸುರ ಒಕ್ಕರ್ಸ್ಕೊಂಡಿದ್ದಾನೆ. ನಾನು ನಿಮಗೆ ಮಾತ್ರ ಅಲ್ಲ, ಅವ್ರಗಳಿಗೂ ಕೂಡ ಈ ಬಂಡಾಸುರ ಇದ್ದಾನೆ. ದ ಡೆಮನ್ ಕಾಲ್ಡ್ ಆಸ್ ಬಂಡಾಸುರ. ಅದಕ್ಕೆ ನಮಗೆಲ್ಲ ಇರತಕ್ಕಂಥ ಧಾರಾಳತನ ಇರೋಲ್ಲ. ಅದಕ್ಕೇನಾಯ್ತು ನೋಡಿ, ಅದಕ್ಕೆ ನಾವು ಹೇಳೋದು ಖಾಲಿ ಅಂದರೆ ಖಾಲಿ ಇದ್ರಲ್ಲಿ ಬರ್ತೀವಿ, ನಾವು ಖಾಲಿ ಹ್ಯಾಂಡಲ್ಲಿ ಹೋಗ್ತೀವಿ, ಖಾಲಿ ಕೈನಲ್ಲಿ ಬರ್ತೀವಿ, ಖಾಲಿ ಕೈನಲ್ಲಿ ಹೋಗ್ತೀವಿ. ಯಾಕೆ ಅಂದರೆ we have forgotten with generosity, we don't share with others. ನಮ್ಮಲ್ಲಿ ಆ ಒಳ್ಳೆತನ ಬರೋಲ್ಲ, ಬಿಕಾಸ್ we forgotten to share others. ಯಾಕೆಂದರೆ ಅದನ್ನು ಏನಾಗುತ್ತೆ ಅಂದರೆ, ನಾವು ಈ ರೀತಿ ಓಷನ್, ಒಂದು ದೊಡ್ಡ ಸಮುದ್ರ ಆಫ್ ಅಬೆಂಡೆನ್ಸನ್ನು ನಾವೇ ತಡೆ ಹಿಡಿದಿದ್ದೀವಿ. ವೈ? ಬಿಕಾಸ್ ಈ ಸೇಯಿಂಗ್ ಯಾಕೆ ಬಂತು ಅಂದರೆ, ಖಾಲಿ ಹಾತ್ ಮೇ ಆನೆ ಕಾ और ಖಾಲಿ ಹಾತ್ ಮೇ ಜಾನೆ ಕಾ. ವೈ ಇಟ್ ಹ್ಯಾಸ್ ಕಮ್ ಇಸ್ ಬಿಕಾಸ್ ವಿ ಹ್ಯಾವ್ ಫರ್ಗಾಟನ್ ದ ಓಷನ್ ಆಫ್ ಅಬೆಂಡೆನ್ಸ್. ಸೊ ದ ದೇವಿ ಆಸ್ ಅಂಬಿಕಾ ಗಿವ್ಸ್ ಅಸ್ ದ ಪವರ್ ಆಫ್ ಅಬೆಂಡೆನ್ಸ್ ಬಿಕಾಸ್ ವಿ ಡೋಂಟ್ ಹ್ಯಾವ್ the quality of generosity of sharing with others. ಎಲ್ಲದಕ್ಕೂ ಲೆಕ್ಕ ಹಾಕ್ತೀವಿ. Knowingly or unknowingly, we have shared all this habit of miserliness with others. This is the point of. ನನಗೆ I found this very important. ನನಗೆ ಸಂಜೆ 3:30-4 ದೇವಿ ಹೇಳಿದಾಗ ಐ ಫೌಂಡ್ ಇಟ್ ವೆರಿ ಥ್ರಿಲ್ಲಿಂಗ್. ಎಷ್ಟು ಸಮೃದ್ಧಿಯಾಗಿ ನನಗೆ ವಿಚಾರ ಕೊಡ್ತಾ ಇದ್ದಾಳೆ, ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಕೊಡ್ತಾ ಇದ್ದಾಳೆ. ವೆನ್ ಯು ಫಾಲೋ ದಿಸ್, ಯು ವಿಲ್ ಡಿಸ್ಪ್ರೂವ್ ಟು ಮೀ. ನಾವು ಖಾಲಿ ಕೈಯಿಂದ ಬಂದಿದ್ದೀವಿ, ನೋ ಡೌಟ್, ಬಟ್ ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಸಮೃದ್ಧಿಯಾಗಿ ಇನ್ನೊಬ್ಬರಿಗೆ ವಿದ್ಯಾ ಬುದ್ಧಿ ಜ್ಞಾನ ಅದನ್ನು ಜೊತೆಗೆ ಆಗಾಗ ಒಂದು ಬಿಡುಗಾಸು ಅಟ್ಲೀಸ್ಟ್ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಒಂದು ಬಿಡುಗಾಸು, ಅಟ್ಲೀಸ್ಟ್ ಅ ಫ್ಯೂ ಪೆನ್ನೀಸ್. ಏನು ಸಮೃದ್ಧಿಯಾಗಿ ಏನು ಚಿನ್ನದ ಇದನ್ನು ಕೊಡ್ತಾ ಇಲ್ಲ, ನಾವು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋತಕ್ಕಂಥ ಒಂದು ಬಿಡುಗಾಸಾರು ನಮ್ಮ ಒಳಗಡೆ ಜ್ಞಾನ ಬಂದಿದೆ ಅಂತ ಹೇಳಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ವಿ ಗೆಟ್ ಇನ್ ಟು ದ ಓಷನ್ ಅಂದರೆ ಸಮೃದ್ಧಿಯಾದಂಥ ಈ ಒಂದು ಓಷನ್, ಸಮುದ್ರ. ಆ ಸಮುದ್ರದ ಎಲ್ಲ ಕೊಡತಕ್ಕಂಥ, ಉದಾಹರಣೆಗೆ ಒಂದು ಸಮುದ್ರ ನೋಡಿದಾಗ ಎಷ್ಟು ಮೀನ ರಾಶಿಗಳದರಲ್ಲಿದೆ, ಎಷ್ಟು ಪ್ರಾಣಿಗಳ ರಾಶಿ ಅಲ್ಲಿದೆ. ಎವ್ರಿಥಿಂಗ್ ರಿಸೈಡ್ಸ್ ಇನ್ ಓಷನ್. ಅದೇ ರೀತಿ ಈ ಭೂಲೋಕದಲ್ಲಿ, ಈ ಭೂಮಿನಲ್ಲಿ ಎಷ್ಟೆಷ್ಟು ಪ್ರಾಣಿಗಳಿದೆ. ನಾವುಗಳು ಆ ಪ್ರಾಣಿನಲ್ಲಿ ಒಂದು. ನಾವೇ ನೀರ್ವಾಸಿಗಳಲ್ಲ, ನಾವು ಜಲವಾಸಿಗಳಲ್ಲ. ವಿ ಆರ್ ನಥಿಂಗ್ ಬಟ್ ವಿ ಆರ್ ಆಲ್ ಲಿವಿಂಗ್ ಆನ್ ದಿಸ್ ಹ್ಯೂಮನ್ ಅರ್ತ್. ಅಂದಾದ್ಮೇಲೆ ದೇವಿ ಹೇಳ್ತಾಳೆ, ಓಷನ್ ಆಫ್ ಅಬೆಂಡೆನ್ಸ್ ಅಲ್ಲಿ ನೀನಿದೆಯಾ, ಇನ್ನೇನು ಬೇಕು ನಿನಗೆ? ಯು ಚೇಂಜ್ ಯುವರ್ ಆಟಿಟ್ಯೂಡ್.
ನಿನ್ನ ಭಾವನೆಗಳನ್ನು ಚೇಂಜ್ ಮಾಡಬೇಕು. ಯು ಚೇಂಜ್ ಯುವರ್ ಆಟಿಟ್ಯೂಡ್. ಡೋಂಟ್ ಬಿ ಮೈಸರ್ಲಿ, ಬಿಕಾಸ್ ವೆನ್ ಯು ಆರ್ ಮೈಸರ್ಲಿ ಯು ಆರ್ ನಾಟ್ even a pin drop, or you are not even the smallest of the smallest fish. You are not even the smallest of an amoeba in the ocean of abundance. You forget being an amoeba even in a puddle of rainwater. ಮಳೆಯಿಂದ ಬರೋತಕ್ಕಂಥ ನೀರು ಒಂದು ಕೊಚ್ಚೆ, ಅಲ್ಲಿ ಇರೋತಕ್ಕಂಥ ಒಂದು ಮೀನಲ್ಲೂ ಕೂಡ ನೀನು ಇಲ್ಲ, ಯಾಕಂದ್ರೆ ಅಲ್ಲಿ ಅಬಂಡೆನ್ಸ್ ಇಲ್ಲ. ಅದು ಬಿಸಿಲು ಬಂದಾದ್ಮೇಲೆ ನೀರು ಒಣಗತ್ತೆ. ಅದೇ ಥರ ಜೀವನ ಏನಾಯ್ತು, ಬಿಸಿಲು ಬಂದಿರೋತಕ್ಕಂಥ ಆ ಕೊಚ್ಚೆ ನೀರು ಹೆಂಗೆ ಒಂದು 2 ದಿವಸದಲ್ಲಿ ಒಣಗಿಬಿಡುತ್ತೋ ಅದೇ ರೀತಿ ನೀನು ಒಣಗೋಗ್ತೀಯ. ಬಿಕಾಸ್ ಯು ಆರ್ ನಾಟ್ ಇನ್ ದ ಓಷನ್ ಆಫ್ ಅಬೆಂಡೆನ್ಸ್. ಬಿಕಾಸ್ ಆ ಅಬೆಂಡೆನ್ಸ್ ಇರಬೇಕಾದ್ರೆ ಜನರಾಸಿಟಿ ಇರಬೇಕು. ನೀನು ಯು ಶುಡ್ ಶೇರ್ ವಿತ್ ಅದರ್ಸ್. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯು ಆರ್ ಹ್ಯಾವಿಂಗ್ ಚಾರಿಟಬಲ್ ಇಂಪಲ್ಸಸ್. ಆಗಾಗ ದಾನ ಧರ್ಮ ಮಾಡಬೇಕಾಗಿರೋ ಅಟ್ಲೀಸ್ಟ್ ಆ ನೆನಪು ನಾನು ನಿನಗೆ ಕೊಡ್ತಾ ಇದ್ದೀನಿ ಆಸ್ ಅಂಬಿಕಾ. ದ ಡೇ 5 ಆಫ್ ದ್ಯಾಟ್, ಇವತ್ತಿನ ದಿವಸ ಸಮೃದ್ಧಿಯನ್ನು ಕೊಡಕ್ಕೇನೆ ದೇವಿ ಇದ್ದಾಳೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಇದೇ ಇವತ್ತಿನ ದಿವಸದ ಸಂದೇಶ. ಇನ್ನು ಒಂದು ಪಾರ್ಟ್ ಇದೆ, ಈ 2ನೇ ಭಾಗದ ದ ಪವರ್ ಆಫ್ ಅಬೆಂಡೆನ್ಸ್. ಸಮೃದ್ಧಿಗೆ ಒಂದು ಪವರ್ ಇದೆ. ಅದೇನು ಪವರು? ನಾನೀಗಷ್ಟೇ ಹೇಳಿದ ಹಾಗೆ ಗಿವಿಂಗ್ ಆ್ಯಂಡ್ ಶೇರಿಂಗ್ ಆರ್ ನಾಟ್ ಆಲ್ವೇಸ್ ಮಾನಿಟರಿ. ದುಡ್ಡಿನಿಂದ ನಾವು ಎಲ್ಲ ಕಾಲದಲ್ಲೂ ನಾನು ಹೇಳಿದ ಹಾಗೆ ಸದಾ ದುಡ್ಡಿನಿಂದ ನಾವು ತೃಪ್ತಿ ಮಾಡೋಕ್ಕಾಗಲ್ಲ. ಗಿವಿಂಗ್ ಆ್ಯಂಡ್ ಶೇರಿಂಗ್ ಆರ್ ನಾಟ್ ಆಲ್ವೇಸ್ ಮಾನಿಟರಿ. ಅದನ್ನು ದೇವಿನೇ ಹೇಳ್ತಾಳೆ ಅಂಬಿಕಾಗಿ. ಯಾವುದೇ ಶತಮಾನದಲ್ಲೂ ಕೂಡ ದುಡ್ಡಿನಿಂದ ನಾನು ತೃಪ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ದುಡ್ಡು ಒಂದು ಭಾಗ, ಒಂದು ದಕ್ಷಿಣೆ ಅಂತ ಕೊಟ್ಟಾಗ ದಕ್ಷಿಣೆ ಜೊತೆಗೆ ನಾವೇನು ಮಾಡ್ತೀವಿ, ಹಣ್ಣು, ತಾಂಬೂಲ, ಹಂಬಲ ಅವನ್ನ ಊಟಕ್ಕೆ ಕೂರಿಸ್ತೀವಿ, ಅದನ್ನೆಲ್ಲ ಮಾಡ್ತೀವಿ. ಯಾಕೆಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಅದರಲ್ಲಿ ಬೇಕಾಗಿರೋ ಎಲ್ಲವೂ ಕೂಡ ತೆಂಗಿನಕಾಯಿನಲ್ಲಿ ಕೊಡ್ತೀವಿ. ಕಲ್ಪವೃಕ್ಷ ತೆಂಗಿನಕಾಯಿ, ಒಂದು ವಿಳ್ಳೆದೆಲೆ ಅದು ಲಕ್ಷ್ಮಿ, ಆ ಲಕ್ಷ್ಮಿಯಿಂದ ಕೊಟ್ಟು ಅದರ ಜೊತೆಗೆ ಅಡಿಕೆ ಕೊಡ್ತೀವಿ, ಅದು ಲಕ್ಷ್ಮಿನೇ. ಲಕ್ಷ್ಮಿಯ ಇನ್ನೊಂದು ಭಾಗ ಅಡಿಕೆ, ವಿಳ್ಳೆದೆಲೆ ಅಡಿಕೆ ಕೊಟ್ಟು ಅದನ್ನು ತಾಂಬೂಲ ಜೊತೆಗಿಟ್ಟು ಒಂದು ಕಿತ್ಲೆ ಹಣ್ಣು, ಒಂದು ತೆಂಗಿನಕಾಯೋ. ಈಗ ಕಿತ್ಲೆ ಹಣ್ಣು ಬಂದಿದೆ, ಸುಮಾರು 8-10 ವರ್ಷದ ಕೆಳಗಡೆವರೆಗೂ ಆ ತೆಂಗಿನಕಾಯಿ ನಡೀತಾ ಇತ್ತು. ಈಗ ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ನಮ್ಮಲ್ಲಿ ಏನೋ ಒಂದು ಅದು ಸಂಸ್ಕೃತಿ ಅಲ್ಲ. ಅಬೆಂಡೆನ್ಸ್ ಬೇಕಾದರೆ ನಾವು ಇವತ್ತು ಯಾವುದೇ ಮನೆಗೆ ಹೋದರೂ ಕೂಡ ತೆಂಗಿನಕಾಯಿ ಕೊಡೋದು ಕಡಿಮೆ ಆಗ್ಬಿಟ್ಟಿದೆ. ಯಾಕಂದರೆ ತೆಂಗಿನಕಾಯಿ ಸಿಗಲ್ಲ ಅಂತ ನಮ್ಮ ಪ್ರತೀತಿ. ಹುಡ್ಕೊಂಡು ಹೋದ್ರೆ ಸಿಗುತ್ತೆ. ಮನೇಲಿ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ತಾನೆ. ತೆಂಗಿನಕಾಯಿ ಮನೆಗೆ ಮಾತ್ರ ಅಡುಗೆಗೆ ತೆಂಗಿನಕಾಯಿ ಬೇಕಾದರೆ, ನಿಮಗೆ ಹಾಗೆ ಹೋಗಿ ಇನ್ನೊಬ್ಬರು ಮನೆಗೆ ಬಂದಿದ್ದಾರೆ ಅಂದಾಗ ಒಂದು ತಾಂಬೂಲದಲ್ಲಿ ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಏನಿದೆ ದರದು? ಯಾಕೆ ದರದು ಬಂದಿದೆ ಅಂದರೆ ಮನಸ್ಸಿನಲ್ಲಿ ಇರೋ ಜಿಗ್ತನ ಇದೆ. ಆ ಮನಸ್ಸಿನ ಜಿಗ್ತನನ ತೆಗಿಬೇಕು. ವಿ ಆರ್ ಮೈಸರ್ಲಿ ಇನ್ ಅವರ್ ಹಾರ್ಟ್ ಆ್ಯಂಡ್ ಇನ್ ಅವರ್ ಎಮೋಷನ್ಸ್. ಸೊ ವಿ ಆರ್ ನಾಟ್ ಏಬಲ್ ಟು ಕವರ್ ದಟ್. ಯಾಕಂದರೆ ತೆಂಗಿನಕಾಯಿ ದೊಡ್ಡಪ್ಪ 20 ರೂಪಾಯಿ 25 ರೂಪಾಯಿ, ಇದು ಯಾಕೆ ಬೇಕು? ಸಂಪ್ರದಾಯನ ಯಾಕೆ ನಾವು ಮೀರಿಸ್ತಾ ಇದ್ದೀವ? ವಿ ಆರ್ ಬ್ರೇಕಿಂಗ್ ರೂಲ್ಸ್ ಆಫ್ ಸಂಪ್ರದಾಯ. ಅದಕ್ಕೆ ನಮ್ಮಲ್ಲಿ ಆ ಪವರ್ ಆಫ್ ಅಬೆಂಡೆನ್ಸು ಇಲ್ಲ. ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪವರ್ ಆಫ್ ಅಬೆಂಡೆನ್ಸ್. ವಿ ಟೇಕ್ ಇಟ್ ಆಸ್ ಅ ವೆರಿ ಫ್ಯಾಷನ್. ಕೆಲವು ಮದುವೆ ಮನೆಯಲ್ಲಿ ಒಂದು ಮೋಸಂಬಿ ಕೊಟ್ಟು ಕಳಿಸ್ತಾರೆ, ತಪ್ಪಲ್ಲ, ಸಂಸ್ಕಾರ ಇಲ್ಲ ಅವ್ರಿಗೆ ಅಬೆಂಡೆನ್ಸ್ ದ ಪವರ್ ಆಫ್ ಅಬೆಂಡೆನ್ಸ್ ಅವ್ರಿಗೆ ಗೊತ್ತಿಲ್ಲ.
ಆ ಸಂಸ್ಕೃತಿ ಸಂಸ್ಕಾರ ಇಲ್ಲದೆ ಇರೋದ್ರಿಂದಾನೇ ಅವರು ಈ ಮೋಸಂಬಿ ಗೀಸಂಬಿ ಎಲ್ಲ ಕೊಡ್ತಾ ಇದ್ದಾರೆ. ದೇ ಆರ್ ಟ್ರೈಂಗ್ ಟು ಸೇವ್ ಮನಿ ಬಿಕಾಸ್ ದೇ ಡೋಂಟ್ ನೋ ದ ಪವರ್ ಆಫ್ ಅಬಂಡೆನ್ಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.